ಶುರು ಮಾಡುವಂತಹ ಸಮಯ ಆಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇಬ್ಬರು ಪುಟಾಣಿಗಳು ಫುಲ್ ಜೋಶ್ ಕೂತಿದ್ದಾರೆ. ಸೊ ತಡ ಮಾಡದೆ ಬೇಡ, ಕಾರ್ಯಕ್ರಮ ಶುರು ಮಾಡೋಣ. ನೀವು ನೋಡ್ತಿದ್ದೀರಾ ಪುಟ್ ಪುಟ್ ಪುಟಾಣಿಗಳ ತರಲೆ ತಮಾಷೆಗಾತರಿ. ವೆಲ್ಕಮ್ ಟು ಪುಟಾಣಿ ಏಜೆಂಟ್ 1 2 3. ಗಿಫ್ಟ್ ಸ್ಪಾನ್ಸರ್ಡ್ ಬೈ ದ ಕಿಂಗ್ ಆಫ್ ಸ್ವೀಟ್ಸ್, ಸದಾನಂದ್ ಸ್ವೀಟ್ಸ್, ಗೋಕಾಕ್. ಗೋಕಾಕಿನ ಸುಪ್ರಸಿದ್ಧ ಕಲ್ತಂದ್ರು. ಈಟ್ ಹೆಲ್ತಿ, ಥಿಂಕ್ ಬೆಟರ್. ಕಾರ್ಯಕ್ರಮ ಶುರು ಮಾಡಬೇಕು. ಕಾರ್ಯಕ್ರಮಕ್ಕೆ ನಮ್ಮ ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಕಾರ್ಯಕ್ರಮದ ಮೊದಲನೇ ಪುಟಾಣಿ ಕಾನ್ವಿತ್. ಹಾಯ್. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಎರಡನೇ ಪುಟಾಣಿ ವಿಸ್ಮಯ. ಹಾಯ್. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಇಬ್ರು ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಅಫ್ಕೋರ್ಸ್ ನಮ್ಮ ಮೂರನೇ ಪುಟಾಣಿ ನಾನು ಸ್ಮಿತಾ ಗೌಡ. ನಾವು 3 ಜನ ಫುಲ್ ಜೋಶ್ ಆಗಿ ಬಂದಿದ್ದೀವಿ. ಸೊ ತಡ ಮಾಡದೆ ಬೇಡ, ಕಾರ್ಯಕ್ರಮದಲ್ಲಿ ಮಾತುಕತೆ ಶುರು ಮಾಡ್ಬಿಡೋಣ. ಹಾಯ್ ವಿಸ್ಮಯ. ನಿಮ್ ಮನೇಲಿ ಯಾರ್ಯಾರೇಮ ಇರೋದು? ಅಪ್ಪ, ಅಮ್ಮ, ನಾನು, ಅಣ್ಣ. ಓಕೆ. ಮಮ್ಮಿ ಹೆಸರೇನು? ಅಪ್ಪ ಹೆಸರೇನು? ನಿಮ್ಮ ಅಣ್ಣನ ಹೆಸರೇನು? ಸರಿ, ನಿನ್ನ ಹೆಸರು ವಿಸ್ಮಯ ಅಂತ ಗೊತ್ತು. ಇದ್ಬಿಟ್ರೆ ನಿಮ್ಮ ಮಮ್ಮಿ ಇಲ್ಲ ನಿಮ್ಮ ಪಪ್ಪ ಪ್ರೀತಿಯಿಂದ ಏನಂತ ಕರೀತಾರೆ? ಹೋಗಿ ಬನ್ನಿ ಅಂತ ಕರೀತಾರ? ಸೂಪರ್. ಮಮ್ಮಿ ಕೆಲ್ಸಕ್ಕೆ ಹೋಗ್ತಾರ ಇಲ್ಲ ಮನೇಲೇ ಇರ್ತಾರ? ಏನೇನ್ ಮಾಡ್ತಾರೆ ಮನೇಲಿ ಮಮ್ಮಿ? ಅಡಿಗೆ ಮಾಡ್ತಾರೆ. ಆಮೇಲೆ ಏನೇನ್ ಕೆಲಸ ಮಾಡ್ತಾರೆ? ಕಸ ಗುಡಿಸ್ತಾರೆ, ನೆಲ ಒರೆಸ್ತಾರೆ, ಆಮೇಲೆ ಬಟ್ಟೆ ಒಗಿತಾರೆ, ನಿಮ್ಮನ್ನ ಸ್ಕೂಲ್ಗೆ ರೆಡಿ ಮಾಡ್ತಾರೆ, ನಿಮ್ನ ಟ್ಯೂಷನ್ ಕರ್ಕೊಂಡು ಹೋಗ್ಬಿಡ್ತಾರಾ? ಓಕೆ, ಸೂಪರ್. ಅಪ್ಪ ಏನ್ ಮಾಡ್ತಾರೆ? ಎಷ್ಟೊತ್ತಿಗೆ ಹೋಗ್ತಾರೆ ಆಫೀಸ್ಗೆ ಅಪ್ಪ? ಅಣ್ಣ ಎಲ್ಲಿ ಹೋಗ್ತಾರೆ? ಅವನು ಸ್ಕೂಲ್ಗೆ ಹೋಗ್ತಾನ? ಎಷ್ಟನೇ ಸ್ಟ್ಯಾಂಡರ್ಡ್ ಅವನು? 4th. ನೀನ್ ಎಷ್ಟನೇ ಸ್ಟ್ಯಾಂಡರ್ಡ್? LKG. ಓಕೆ. ನಿಮ್ಮ ಅಣ್ಣ 4th ಸ್ಟ್ಯಾಂಡರ್ಡ್ ಹೋಗಕ್ಕೆ ಎಷ್ಟು ವರ್ಷ ಓದದ್ನಂತೆ? ನಿಂಗೆ ಗೊತ್ತೇನೋ ಎಷ್ಟು ವರ್ಷ ಓದ್ಬೇಕು ನಾವು 4th ಹೋಗ್ಬೇಕಂದ್ರೆ? 100 years ಓದ್ಬೇಕು ನಾವು 4th ಹೋಗ್ಬೇಕಂದ್ರೆ. ಅಯ್ಯಪ್ಪ, ನಾನು ಓದಲ್ಲಪ್ಪ ಅಂದಿದ್ರೆ 100 years ಎಲ್ಲ ಓದಕ್ಕಾಗಲ್ಲ. ಈಗ ಇವ್ನು ಹೇಳಿದ 100 years ಓದ್ಬೇಕಂತೆ. ಓಕೆನಾ? ದೊಡ್ಡೋಳಾದ್ಮೇಲೆ ನೀನ್ ಏನಾಗ್ತೀಯಾ? ಡಾಕ್ಟರ್ ಏನಮ್ಮ ಕೆಲಸ? ಕ್ಲಿನಿಕ್ಗೆ ಚೆಕ್ ಮಾಡ್ತಾ ಇರೋದು. ಚೆಕ್ ಮಾಡಿ ಏನ್ ಮಾಡೋದು? ಎಲ್ಲ ಮಕ್ಳಿಗೆ ಸೂಜಿ ಕೊಡೋದಂದ್ರೆ ಭಾರಿ ಇಷ್ಟ ಅಪ್ಪ. ನೀನ್ ಸೂಜಿ ತಗೊಂಡಿದ್ಯಾ ಯಾವಾಗಾದ್ರು? ಯಾವಾಗ ತಗೊಂಡಿದ್ದೆ ಸೂಜಿ? ಸರಿ, ನಿಮ್ಮ ಅಣ್ಣನ ಸೂಜಿ ಅಂದ್ರೆ ಭಯನ ಇಲ್ವಾ? ಭಯ ಇಲ್ಲ. ಅವನು ಒಬ್ನೇ ಹಾಕಿಸ್ಕೊಂತಾನ ಸೂಜಿ? ಸರಿ, ಟಿವಿ ನೋಡ್ತೀಯ ನೀನು? ಏನೇನ್ ನೋಡ್ತೀಯಾ? ಗೊಂಬೆ. ಯಾವ್ಯಾವ ಗೊಂಬೆ ಗೊತ್ತು ನಿಂಗೆ? ಲಿಟಲ್ ಕೃಷ್ಣ ನೋಡ್ತೀಯಾ? ಆಮೇಲೆ ಲಿಟಲ್ ಕೃಷ್ಣ ಒಂದೇ ನೋಡೋದು. ಕೃಷ್ಣ ಯಾವ ಕಲರ್ ಇರ್ತಾನೆ ಲಿಟಲ್ ಕೃಷ್ಣದಲ್ಲಿ? ಬ್ಲೂ ಕಲರ್ ಇರ್ತಾನೆ. ಓಕೆ. ಕೃಷ್ಣನ್ ಫ್ರೆಂಡ್ ರಾಧೆ ನೋಡಿದ್ಯಾ ನೀನಲ್ಲಿ? ನೋಡಿದ್ಯಾ? ಅವಳು ಹೆಂಗಿರ್ತಾಳೆ ನೋಡಕ್ಕೆ? ಚೆನ್ನಾಗಿರ್ತಾಳೆ. ನಿಂಗೆ ಏನಾದ್ರು ರಾಧೆ ಆಗ್ಬೋದು ಇಲ್ಲ ಕೃಷ್ಣ ಆಗ್ಬೋದು ಅಂತ ಏನಾದ್ರು ನಿಂಗೆ ಹೇಳಿದ್ರೆ ಯಾರು ಆಗ್ತೀಯಾ ನೀನು? ಯಾಕೆ ರಾಧೆ ಆಗ್ತೀಯಾ? ಮೇಕಪ್ ಮಾಡ್ಕೋಬೋದು ಚೆನ್ನಾಗಿ ಅಂತನಾ? ಓಕೆ. ಈಗ ನಿಮ್ ಪಪ್ಪಂಗೆ ಕೆಲ್ಸ ಇಲ್ಲದೆ ಇದ್ದಾಗ ಮಮ್ಮಿಗೆ ಹೆಲ್ಪ್ ಮಾಡ್ತಾರ ಮನೇಲಿ? ಏನೇನ್ ಹೆಲ್ಪ್ ಮಾಡ್ತಾರೆ? ಪಪ್ಪ ಪಾತ್ರೆ ತೊಳೆದ್ಕೊಡ್ತಾರ? ಸೂಪರ್. ಅಡ್ಗೆ ಮಾಡ್ತಾರಾ? ಬರೀ ಕ್ಯಾರೆಟ್ ಮಾತ್ರ ಕಟ್ ಮಾಡ್ತಾರಾ? ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾರೆ. ಸರಿ, ಆಮೇಲೆ ಇನ್ನೇನ್ ಮಾಡ್ಕೊಡ್ತಾರೆ? ಅಡ್ಗೆ ಮಾಡ್ತಾರ ನಿಮ್ಮಪ್ಪ? ಏನ್ ಅಡ್ಗೆ ಮಾಡ್ತಾರೆ? ಎಲ್ಲಾನು ಮಾಡ್ತಾರ. ಸರಿ, ನಿಮ್ಮ ಮಮ್ಮಿ ಏನೇನ್ ಅಡ್ಗೆ ಮಾಡ್ತಾರ ಹೇಳು ನೋಡೋಣ. ಚಪಾತಿ, ಬಿರಿಯಾನಿ, ಚಿತ್ರಾನ್ನ, ಪಲಾವ್, ಇಡ್ಲಿ ಇದೆಲ್ಲ ಮಾಡ್ತಾರೆ. ಸರಿ, ನಿಮ್ಮ ಮಮ್ಮಿ ಮಾಡೋ ಅಡ್ಗೆ ಸಕ್ಕತ್ ಟೇಸ್ಟ್ ಇರತ್ತಾ ಇಲ್ಲ ನಿಮ್ಮ ಅಪ್ಪ ಅಡ್ಗೆ ಮಾಡಿ ಚೆನ್ನಾಗಿರತ್ತಾ? ಇಲ್ಲಪ್ಪ, ಯಾರಾದ್ರೂ ಒಬ್ರದ್ದು ಹೇಳ್ಬೇಕು. ಯಾರು ಜಾಸ್ತಿ ಚೆನ್ನಾಗಿರತ್ತೆ? ಅಮ್ಮ ಅಡ್ಗೆ ಮಾಡೋದು ಚೆನ್ನಾಗಿರತ್ತ ಜಾಸ್ತಿ. ಸರಿ, ಈಗ ಮಮ್ಮಿಗೂ ಮನೇಲಿ ಕೆಲ್ಸ ಎಲ್ಲ ಮುಗ್ದಿರತ್ತೆ. ನಿಮ್ಮ ಅಣ್ಣನ್ಗೂ ನಿಂಗೂ ಸ್ಕೂಲ್ ರಜಾ, ನಿಮ್ ಪಪ್ಪಂಗೂ ಕೆಲ್ಸ ಆಫೀಸ್ ರಜಾ. ಎಲ್ಲಿ ಹೋಗ್ತೀರಾ? ಟ್ರಿಪ್ಗೆ ಹೋಗ್ತೀರಾ? ಎಲ್ಲೆಲ್ಲ ಹೋಗಿದ್ದೀರಾ ಟ್ರಿಪ್ಗೆ? ಟ್ರಿಪ್ಗೆ ಹೋಗಿದ್ಯೇನೋ ನೀನು? ಎಲ್ಲಿ ಹೋಗಿದ್ಯೋ ಟ್ರಿಪ್ಗೆ? ಬೀಚ್ಗೆ ಹೋಗಿದ್ಯಾ ನೀನು? ಆಮೇಲೆ
ಮಾಲ್, ಓ ಬೀಚು ಮಾಲ್, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಹೋಗಿದ್ಯಾ ನೀನು? ಹೋಗಿದ್ಯಾ? ಓಕೆ, ಆಮೇಲೆ ಇನ್ನೆಲ್ಲಿ ಹೋಗಿದ್ಯಾ? ಬೀಚ್ಗೆ ಹೋಗಿ ಏನ್ ಮಾಡ್ದಪ್ಪ ನೀನು? ಏನ್ರಲ್ಲಿ ಆಟ ಆಡ್ದೆ? ಬೋಟ್ ಅಲ್ಲಿ ಆಟ ಆಡ್ದೆ. ನೀನ್ ಏನೇಮ ಮಾಡ್ದೆ ಬೀಚ್ಗೆ ಹೋಗಿ? ಏನ್ ಆಟ ಆಡ್ದೆ ನೀನ್ ಬೀಚಲ್ಲಿ? ಮಣ್ಣಲ್ಲಿ ಆಟ ಆಡ್ದೆ. ಸರಿ, ಮಾಲಲ್ಲಿ ಹೋಗಿ ಏನೇನೋ ತಗೊಂಡೆ ನೀನು? ಯಾರ್ ಕಾಸು ಕೊಟ್ಟಿದ್ದ ಅದಕ್ಕೆಲ್ಲ? ಕಾಸು ಕೊಟ್ರ? ಬೈಲಿಲ್ವಾ ಯಾಕೋ ಬೇಕು ನಿಂಗಿದೆಲ್ಲ ಅಂತ? ಬೈಲಿಲ್ವಾ? ಸರಿ, ಇನ್ನೆಲ್ಲ ಹೋದ್ಯಮ್ಮ ನೀನು? ಸ್ವಿಮ್ಮಿಂಗ್ ಪೂಲ್, ಬೀಚ್, ಆಮೇಲೆ ಇನ್ಯಾವ ಊರ್ಗ್ ಹೋಗಿದ್ದೀರಾ? ಮನೇಲಿ ಯಾರು ಜಾಸ್ತಿ ಚೀಟೆ ಮಾಡೋದಾಗಿದ್ರೆ? ಇಬ್ರು ಮಾಡ್ತೀರಾ? ಈಗ ನಾವು ಓಡಾಡ್ಬೇಕು ಅಂದ್ರೆ ಚಪ್ಪಲಿ ಹಾಕೊಂತೀವಲ್ವಾ? ಪ್ರಾಣಿಗಳು ಯಾಕೆ ಚಪ್ಪಲಿ ಹಾಕೊಳ್ಳಲ್ಲ ಓಡಾಡೋದಿಕ್ಕೆ? ಈಗ ನೀನ್ ಏನಾದ್ರೂ ಯಾವ್ದಾದ್ರು ಪ್ರಾಣಿಗೆ ಚಪ್ಪಲಿ ರೆಡಿ ಮಾಡೋದ್ರೆ ಯಾವ ಪ್ರಾಣಿಗೆ ಚಪ್ಪಲಿ ರೆಡಿ ಮಾಡ್ತೀಯಾ? ಎಲಿಫೆಂಟ್ ಚಪ್ಪಲಿ ರೆಡಿ ಮಾಡ್ತೀಯಾ? ಯಾವ ಕಲರ್ ಚಪ್ಪಲಿ ರೆಡಿ ಮಾಡ್ತೀಯಾ? ಈಗ ಸ್ಕೂಲಲ್ಲಿ ಯಾರು ಜಾಸ್ತಿ ಗಲಾಟೆ ಮಾಡ್ತಾರೆ? ಓಕೆ, ನಿಮ್ ಮನೇಲಿ ಯಾರು ಜಾಸ್ತಿ ಗಲಾಟೆ ಮಾಡೋದು? ಅಣ್ಣ ಮತ್ತೆ ನಾನು. ಇಬ್ರು. ಅಲ್ಲ, ತೀಟೆ ಮಾಡೋದು ನೀವೇ, ಗಲಾಟೆ ಮಾಡೋದು ನೀವೇನಾ? ಕೋಪ ಯಾರು ಜಾಸ್ತಿ ನಿಮ್ ಮನೇಲಿ? ಅಮ್ಮಂಗ ಅಪ್ಪಂಗ? ಏನ್ ಮಾಡ್ತಾರ ಅಮ್ಮಂಗ್ ಕೋಪ ಬಂದ್ರೆ? ಸುಮ್ನೆ ಕೂತ್ಕೊಳ್ಳೋದು ಕೋಪ ಬರತ್ತೆ ಅಂತಾರ? ಏನ್ ಮಾಡ್ತಾರೆ ಕೋಪ ಬಂದ್ರೆ? ಸರಿ, ಹುಡುಗಿ ಸ್ಟ್ರಾಂಗ ಹುಡುಗ ಸ್ಟ್ರಾಂಗ? ಹುಡುಗ. ಯಾಕೆ ಹುಡುಗ ಸ್ಟ್ರಾಂಗ್? ಸೇಮ್ ಕ್ವಶನ್ ಕಣ. ಹುಡುಗರು ಸ್ಟ್ರಾಂಗ ಹುಡುಗಿರ್ ಸ್ಟ್ರಾಂಗ? ಹುಡುಗರು. ಯಾಕೆ ಹುಡುಗರು ಸ್ಟ್ರಾಂಗ್? ನೋಡಿದ್ರಲ್ಲ ಕಾರ್ಯಕ್ರಮದಲ್ಲಿ ವಿಸ್ಮಯ ಅಂತೂ ತುಂಬಾ ಚೆನ್ನಾಗಿ ಮಾತಾಡೋದು. ಹಾಗೆ ಮಧ್ಯ ಮಧ್ಯ ಗಾನ್ವಿತ್ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದ. ಈಗ ಕಂಪ್ಲೀಟ್ ಆಗಿ ಗಾನ್ವಿತ್ ನ ಮಾತಾಡ್ಸುವಂತಹ ಟೈಮ್ ಲೇಟ್ ಮಾಡೋದ್ಬೇಡ, ಗಾನ್ವಿತ್ ನ ಮಾತಾಡ್ಸೋಣ. ಹಾಯ್ ಗಾನ್ವಿತ್. ಎಲ್ಲೋ ನಿಮ್ ಮನೆ ಇರೋದು? ಓಕೆ, ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ಅಜ್ಜಿ, ತಾತ, ಅಮ್ಮ, ಅಪ್ಪ, ನಾನು, ಅಮ್ಮ. ಅಪ್ಪ, ಇಷ್ಟೊಂದ್ ಜನ ಇದ್ದೀರಾ. ಮಮ್ಮಿ ಹೆಸರೇನು? ಸುಜಾತ. ಅಪ್ಪ ಹೆಸರೇನು? ಸತೀಶ್ ಜೆ. ಓಕೆ, ಅಪ್ಪ ಏನ್ ಕೆಲ್ಸಕ್ಕೆ ಹೋಗುತ್ತಮ್ಮ? ಆಫೀಸ್ಗೆ ಹೋಗ್ತಾರಾ? ನಿಮ್ ಮಮ್ಮಿ ಏನ್ ಮಾಡ್ತಾರೆ? ಅಂಗಡಿ ನೋಡ್ಕೊತಾರೆ. ಅಂಗಡಿ ಇದೆಯಾ ನಿಮ್ದು? ಏನೇನಿದೆ ಅಂಗಡಿಲಿ? ಬಿಸ್ಕೆಟ್, ಕುರ್ಕುರೆ, ಲೇಸ್. ಓ, ಇದೆಲ್ಲ ಇದೆಯಾ? ಏನಾದ್ರು ತಿಂಡಿ ಕೊಡ್ಬೇಕು ಅಂದ್ರೆ ನಾವ್ ಏನ್ ಕೊಡ್ಬೇಕು ನಿಮ್ ಅಂಗಡಿಲಿ? ದುಡ್ಡು. ಎಷ್ಟು ಕೊಡ್ಬೇಕು ಐಸ್ ಕ್ರೀಮ್ಗೆ? 100 ಸರಿ, 100 rupees ಕೊಟ್ರೆ ಎಷ್ಟು ಐಸ್ ಕ್ರೀಮ್ ಕೊಡ್ತೀಯ ನಂಗೆ? ಒಂದು ಮತ್ತೆ 5 ಐಸ್ ಕ್ರೀಮ್ಸ್ ಕೊಡ್ತೀಯ? ಸೂಪರ್. ಕನ್ಸಲ್ಲ ಬೀಳುತ್ತೇನೋ ನಿನಗೆ? ಕನ್ಸ್ ಬಿದ್ದಿದ್ಯಾ ಯಾವಾಗಾದ್ರು ಮಲ್ಕೊಂಡಿದ್ದಾಗ? ಬಿದ್ದಿಲ್ವಾ? ನಿಂಗ್ ಕನ್ಸ್ ಬಿದ್ದಿದ್ಯಾ ನಿಮ್ಮ? ಪರವಾಗಿಲ್ಲ, ಇಬ್ರಿಗೂ ಕನ್ಸ್ ಬಿದ್ದಿಲ್ವಾ? ಸರಿ, ಈಗ ನಿಮ್ ಮನೇಲಿ ಏನೇನಿದೆ? ಹಾಲಲ್ಲಿ ಏನೇನಿದೆ? ಪಾತ್ರೆ, ಲೋಟ, ಬೌಲ್. ಪಾತ್ರೆ, ಲೋಟ, ಬೌಲು ಹಾಲಲ್ಲಿದೆ. ಅಡಿಗೆ ಮನೇಲಿ ಏನಿದೆ? ಸ್ಟವ್, ಗ್ಯಾಸ್. ಓ, ಸ್ಟವ್, ಗ್ಯಾಸ್ ಅಡಿಗೆ ಮನೇಲಿ ಇದೆ. ಸರಿ, ಬೆಡ್ರೂಮ್ ಅಲ್ಲಿ ಏನಿದೆ? ಮಂಚ. ಓಕೆ, ಮಂಚ ಯಾಕೆ ಬೇಕು ನಮ್ಗೆ? ಯಾವಾಗ ನಾವು ಮಲ್ಕೊಳ್ಳೋದು? ರಾತ್ರಿ. ಹೆಂಗ್ ಗೊತ್ತಾಗುತ್ತೆ ನಮ್ಗೆ ರಾತ್ರಿ ಆಯ್ತು ಮಲ್ಕೋಬೇಕು ಅಂತ? ಕಿಟಕಿಯಿಂದ ನೋಡ್ತೀವಾ ಈಚೆ? ಸರಿ, 5 ವೆಜಿಟೇಬಲ್ಸ್ ಹೆಸರು ಹೇಳು ನೋಡೋಣ. ಬನಾನಾ ವೆಜಿಟೇಬಲ್. ಆಮೇಲೆ ಗ್ರೇಪ್ಸ್, ವಾಟರ್ ಮೆಲನ್. ಇದು ವೆಜಿಟೇಬಲ್ಸ್. ಫ್ರೂಟ್ಸ್ ಹೆಸರು ಹೇಳು ನೋಡೋಣ ಒಂದೆರಡು. ಪೊಟೆಟೊ ಅಲ್ವಾ? ಬ್ರಿಂಜಾಲ್. ಇದೆಲ್ಲ ಫ್ರೂಟ್ಸ್. ಈಗ ಹುಡುಗಿಯರು ಜಾಸ್ತಿ ಮೇಕಪ್ ಮಾಡ್ಕೊಂತಾರೋ ಹುಡುಗರು ಮಾಡ್ಕೊಳ್ತಾರೋ? ಮದ್ವೆಗೆ ಹೋಗಕ್ಕೆ. ಮದ್ವೆ ಅಂದ್ರೆ ಏನಮ್ಮ? ಫಂಕ್ಷನ್. ಓಕೆ, ಮದ್ವೆಲಿ ಏನ್ ಮಾಡ್ತಿರ್ತಾರೆ?
ಅಂತಾರೆ. ಕರೆಕ್ಟಾ? ಸರಿ, ನಾಯಿ ಏನ್ ನಾಯ್ಸ್ ಮಾಡುತ್ತೋ? bow, ಓಕೆ. ಹಸು me, ಹಸು ಮ್ಯಾ ಅನ್ನುತ್ತಾ? ಏನನ್ನತ್ತೆ ಹಸು? ಸರಿ, ಬೆಕ್ಕೇನನ್ನತ್ತೆ? meow, ಈಗ ನಿಮ್ ಮನೇಲಿ ಹಾಲ್ ಅಲ್ಲಿ ಚೊಂಬು ಅದೇನೇನೋ ಎಲ್ಲ ಇತ್ತಲ್ವಾ, ಅಡಿಗೆ ಮಾಡಕ್ ಸ್ಟವ್ ಇತ್ತಲ್ವಾ, ನಿಮ್ಮ ಮಮ್ಮಿ ಏನೇನ್ ಅಡಿಗೆ ಚೆನ್ನಾಗ್ ಮಾಡ್ತಾರೆ? biryani, anna, chicken, ಆಮೇಲೆ ಎಲ್ಲ ನಮ್ಮ ಪುಟಾಣಿ ಎಜೆಂಟ್ 1 2 3 ಶೋ ನಮ್ಮ ಪುಟಾಣಿಗಳಿಗೆ ಹೇಳಿ ಮೇಬಿ ನಾನು ವೆಜಿಟೇರಿಯನ್ ಇದೆ, ಕಂಪ್ಲೀಟ್ ಆಗಿ ಚಿಕನ್ ತಿಂದೆ, ಮಟನ್ ತಿಂದೆ ಅನ್ನೋ ಲೆವೆಲ್ ಬರ್ತೀನಿ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಪುಟಾಣಿಗಳ ಬಾಯಲ್ಲೂ ಚಿಕನ್ ಮಟನ್ ಹೇಳ್ತಾನೆ ಇರ್ತಾರೆ. ಈಗ ಚಿಕನ್ ಮಾಡ್ಬೇಕಂದ್ರೆ ಏನೇನ್ ಬೇಕು? ಪೌಡರ್ ಹಾಕ್ಬಿಟ್ಟು ಚಿಕನ್ ಮಾಡ್ತಾರ? ಪೌಡರ್ ಏನ್ ಪೌಡರ್ ಹಾಕ್ತಾರೆ? ಮಕ್ಕಳು ಹಾಕೋ ಪೌಡರ್, ಚಿಕನ್ ಹಾಕೋ ಪೌಡರ್ ಹಾಕದ್ರಿ. ಓಕೆ, ಆಮೇಲೆ ನಂಗೆ ಗೊತ್ತಿಲ್ಲ ಕಣೋ, ಹೇಳೋ. ಅದಕ್ಕೆ ರೆಡಿ ಮಾಡೋದಕ್ಕೆ ಈರುಳ್ಳಿ ಹಾಕ್ದೆ. ಓಕೆ, ಆಮೇಲೆ ಚಿಕನ್ ಹಾಕ್ಬೇಕು. ಕರೆಕ್ಟ್ ತಾನೆ? ಸರಿ, ನೀನ್ ಒಬ್ಬನೇ ಮನೇಲಿ ಇದ್ದಾಗ ಕಳ್ಳ ಬಂದ್ರೆ ಏನು ಮಾಡ್ತೀಯಾ? ರೂಮ್ ಅಲ್ಲಿ ಇರ್ತೀಯಾ? ಸರಿ, ರೂಮ್ ಒಳಗೂ ಕಳ್ಳ ಬಂದ್ರೆ ಏನ್ ಮಾಡ್ತೀಯಾ? ಯಾರು ಇರಲ್ಲ ಮನೇಲಿ, ನೀನ್ ಒಬ್ಬನೇ. ಬೇರೆಯವ್ರ ಮನೆಗೆ ಹೆಂಗ್ ಹೋಗ್ತೀಯಾ? ಕಳ್ಳ ಬಂದ್ಬಿಟ್ಟಿರ್ತಾನೆ, ಬೀಗ ಹಾಕೊಂಡಿರ್ತಾನೆ, ಹೆಂಗ್ ಹೋಗ್ತೀಯಾ? ಕಿಟಕಿನ ಆಗ್ಬಿಟ್ಟು ಹೋಗ್ತೀಯಾ? ಈಗ ಸೇಮ್ ಕ್ವಶನ್ ಅಪ್ಪ, ನಿಮ್ ಮನೆಗೆ ಕಳ್ಳ ಬಂದಿದ್ದಾನೆ, ನಿಮ್ಮ ಮಮ್ಮಿ ಅಪ್ಪ ಯಾರು ಇಲ್ಲ, ಏನೇನ್ ಮಾಡ್ತೀಯಾ? ಕಡ್ಡಿ ತಗೊಂಡು ಹೊಡಿತೀಯಾ? ಆಮೇಲೆ ಅವ್ನ ಹಂಗೂ ಹೋಗಲ್ಲ, ಕಡ್ಡಿ ತಗೊಂಡು ಹೊಡೆದ್ರು ಜೋರಾಗಿ ಹೊಡಿತೀಯಾ? ಓಕೆ, ಆಮೇಲೆ ಕೋಲಲ್ಲಿ ಚೆನ್ನಾಗಿ ಹೊಡ್ಬಿಟ್ಟು ಪಕ್ಕದ ಮನೆಗೆ ಓಡೋಗ್ಬಿಡ್ತೀವಿ ಹಂಗೇನೆ. ಸೂಪರ್. ಸೊ ವೀಕ್ಷಕರೇ, ನೋಡ್ತಿದ್ರಲ್ಲ ಕಾರ್ಯಕ್ರಮದಲ್ಲಿ ಇಬ್ರು ಪುಟಾಣಿಗಳು ಸುಗುಡುಬರಾಗಿ ಮಾತಾಡ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಪುಟಾಣಿ ಏಜೆಂಟ್ 1 2 3 ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ಟೇಕ್ ಔಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1 2 3. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ, ಬ್ರೇಕ್ ಮುಂಚೆ ನಮ್ಮ ಇಬ್ರು ಪುಟಾಣಿಗಳು ಸುಗುಡುಬರಾಗಿ ಮಾತಾಡಿದ್ರು. ಈಗ ಕಾರ್ಯಕ್ರಮಕ್ಕೆ ನಮ್ಮ ಪುಟಾಣಿಗಳ ಪೇರೆಂಟ್ಸ್ ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. ಇನ್ನ ಕಾರ್ಯಕ್ರಮದಲ್ಲಿ ಇರುವಂತಹ ಪುಟಾಣಿ ವಿಸ್ಮಯ ಅವ್ರ ತಾಯಿ ರೇಖಾ ಅವ್ರು ಬಂದಿದ್ದಾರೆ. ಅಮ್ಮ ಮಗಳಿಬ್ರು ಮಾಚೋಡಿಯಿಂದ ಬಂದಿರೋದು. ಸದ್ಯಕ್ಕೆ ರೇಖಾ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ನಮಸ್ತೆ ರೇಖಾ ಅವ್ರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮಗಳು ಎಷ್ಟು ಸ್ಪೆಷಲ್ ನಿಮ್ಗೆ? ಮಗ ಇದ್ದಾರೆ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳಿಲ್ಲ, ಸೊ ಹಂಗಾಗಿ ಅವಳು ದೇವ್ರ ಅಂತ ಹೇಳ್ಬೋದು. ಗಾಡ್ ಬ್ಲೆಸ್ಸಿಂಗ್ಸ್. ಗಾಡ್ ಬ್ಲೆಸ್ಸಿಂಗ್ಸ್. ಓಕೆ, ಅಂದ್ರೆ ಹೆಣ್ಮಗು ಬೇಕೇ ಬೇಕು ಅಂತ ಪಡ್ಕೊಂಡಿರುವಂತದ್ದು. ಓಕೆ, ಅವಳು ಬಂದ್ಮೇಲೆ ಲೈಫ್ ಎಷ್ಟು ಚೇಂಜ್ ಆಗಿದೆ? ತುಂಬಾ ಆಗಿದೆ ಮ್ಯಾಮ್. ಹೇಳ್ಬೇಕಂದ್ರೆ ಏನು ಖುಷಿನ ಬೇಕು ಅದನ್ನ. ಓಕೆ, ತುಂಬಾ. ಮಗಳ ಮುಂದೆ ಈಗ ಆಕ್ಟಿಂಗ್ ಮಾಡಕ್ ರೆಡಿ ಇದ್ದೀರಾ ಮೇಡಮ್? ಪ್ಲೀಸ್ ಬನ್ನಿ. ಸ್ಟಾರ್ಟ್. ಏನ್ ಎಕ್ಸ್ಪ್ರೆಷನ್ ಮಾಡ್ತಿದ್ದಾರೆ ಮಮ್ಮಿ? ಹೊಡಿಯೋದು ಯಾವಾಗ ಹೊಡಿತಾರಮ್ಮ? ತೀಟೆ ಮಾಡಿದ್ರೆ ನಿಮ್ಮ ಮಮ್ಮಿಗೆ ಏನಾಗತ್ತೆ? ಕೋಪ ಮಾಡ್ಕೊಂಡಿದ್ದಾರೆ ತಾನೆ? ನೆಕ್ಸ್ಟ್ ನಾನೇ ಒಂದ್ ಹೆಲ್ಪ್ ಮಾಡ್ಬಿಟ್ಟೆ. ಸೂಪರ್ ಸ್ಮೈಲ್. ನೆಕ್ಸ್ಟ್ ಚೆನ್ನಾಗಿದ್ದಾಗ ಏನನ್ಸುತ್ತೆ? ವಾವ್ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಆಳ್ತಿದ್ದಾರೆ. ಸೂಪರ್. ಲಾಸ್ಟ್ ಒನ್ ಇನ್ನೊಂದು. ಅಮ್ಮ ಹೊಡಿಯಕ್ ಬಂದಾಗ ನಿಮ್ಗೆ ಏನಾಗತ್ತೆ? ಸೂಪರ್. ಸೊ ಫಸ್ಟ್ ಒನ್ ನಾನ್ ಹೆಲ್ಪ್ ಮಾಡಿದೆ, ಅದಾದ್ಮೇಲೆ 4 ಅವಳೆ ಕಂಡಿಡಿದ್ಲು. ಖುಷಿ ಆಯ್ತಾ ನಿಮ್ಗೆ? ಓಕೆ, ನಮ್ ಶೋ ಬಂದು ಹೇಗ ಅನ್ನಿಸ್ತು, ಹಾಗೆ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಮಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಉದಯ ಕಾಮಿಡಿಯವರು ಹಾಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಮಾಡ್ತಾ ಇರಲಿ, ಮಕ್ಕಳಿಗೆ ಈ ಥರ ಒಂದು ಆಪರ್ಚುನಿಟಿ ಕೊಡಲಿ. ಮತ್ತು ಈ ಥರ ಮಕ್ಕಳಿಗೆ ಮಾಡ್ತಿದ್ರೆ ಸ್ಟೇಜ್ ಫಿಯರ್ಸ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ ಮಕ್ಕಳಿಗೆ. ತುಂಬ ಖುಷಿ. ಸೂಪರ್. ಅಮ್ಮ ಮಗಳಿಬ್ರು ನಮ್ಮ ಶೋ ಬಂದಿದ್ದು ನಮ್ಗೂ ಕೂಡ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ಈಗ ಕಾರ್ಯಕ್ರಮಕ್ಕೆ ನಮ್ಮ ಪುಟಾಣಿ ಗಾನ್ವಿತ್ ಅವರ ತಾಯಿ ಸುಜಾತ ಅವ್ರನ್ನ ಬರ್ಮಾಡ್ಕೊಳ್ಳುವಂತಹ ಸಮಯ. ಅಮ್ಮ ಮಗ ಇಬ್ರು ಕೆಂಗೇರಿಯಿಂದ ಬಂದಿರೋದು. ಸದ್ಯಕ್ಕೆ ಸುಜಾತ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ನಮಸ್ತೆ ಸುಜಾತ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಕ್ವಶನ್, ಇವ್ನು ಇಲ್ಲಿ ಮಾತ್ರ ಸೈಲೆಂಟಾ ಇಲ್ಲ ಮನೆಯಲ್ಲೂ ಸೈಲೆಂಟಾ? ಇಲ್ಲ ಮೇಡಮ್, ಮನೆ ತುಂಬಾ ವೈಲೆಂಟ್ ಇದ್ದಾನೆ. ಇವತ್ತೇ ಅವ್ನು ಮಾತಾಡ್ತಾರ ಈಗ ಅಂತ ಗೊತ್ತಿಲ್ಲ. ಯಾಕೋ ತುಂಬಾ ವೈಲೆಂಟ್.
ಓಕೆ. ಅಲ್ಲ ಅವ್ನು ಕೂತಿರೋದು ನೋಡಿದ್ರೆ ಅಯ್ಯೋ ಪಾಪಚ್ಚಿ ಹುಡುಗ ಪಾಪ ಮಾತೇ ಆಡಲ್ವೇನೋ ಗಲ್ಲಾಟನೆ ಮಾಡಲ್ವೇನೋ ಅನ್ನೋ ಕೂತಿದಾರ ಅವರು. ಮನೇಲಿ ತುಂಬಾ ಗಲಾಟೆ ಮಾಡ್ತಾರೆ. ಮಗ ಎಷ್ಟು ಸ್ಪೆಷಲ್ ನಿನ್ ಲೈಫ್ ಅಲ್ಲಿ? ತುಂಬಾನೇ ಸ್ಪೆಷಲ್. ಯಾಕಂದ್ರೆ ನನ್ನ ಮಗಳಿದ್ದಾಳೆ, 4 years ಆದ್ಮೇಲೆ ಮಗ ಬಂದಿದ್ದು. ನಮ್ಮ ಫ್ಯಾಮಿಲಿ ಗಂಡ್ಮಕ್ಳು ಅಂತ ಇರ್ತಿರ್ಲಿಲ್ಲ, ಸೊ ನನಗೆ ಅಂತಲೇ ಅದಕ್ಕೆ ತುಂಬಾನೇ ಖುಷಿ ಇದೆ. ಓಕೆ, ಈಗ ಮಗನ ಮುಂದೆ ಆಕ್ಟಿಂಗ್ ಮಾಡಕ್ ನೀವು ರೆಡಿ ಇದ್ದೀರಾ? ಪ್ಲೀಸ್ ಯಾವ್ದೇ ಇರ್ತಾರೆ ಆಕ್ಟಿಂಗ್ ಮಾಡ್ತಾರೆ ಮಮ್ಮಿ? ಅದೇ ಯಾರು ಇಟ್ಕೊಂಡಿರ್ತಾರೆ ಗೊತ್ತಾಗ್ತಿಲ್ವಾ? ನೆಕ್ಸ್ಟ್ ಟೈಮ್ ಮಾಡಿ ಮ್ಯಾಮ್, ಅವಾಗ ಇದು ಯಾವ ದೇವ್ರಿ? ಕೃಷ್ಣ. ಸೂಪರ್. ನೀವು ಲಾಸ್ಟ್ ಒನ್ ಕೇಳಿ, ಆಮೇಲೆ ಗೊತ್ತಾಗ. ಕೈಯಲ್ಲಿ ಬಿಲ್ಲು ಬಣ್ಣ ಇಟ್ಕೊಂಡಿರ್ತಾರಲ್ಲ, ಯಾವ ದೇವ್ರು? ಫಸ್ಟ್ ಒನ್ ಜಂಪ್ ಆಗಿ ಮ್ಯಾಮ್, ಇವಾಗ ಫಸ್ಟ್ ಒನ್ ಆಕ್ಷನ್. ಎಂಡಿಂಗ್ ಆನ್ಸರ್ ಆಯ್ತು. ಇದು ಈಗ ಇಟ್ಕೊಂಡಿದ್ದಕ್ಕೆ ಜೈ ಶ್ರೀರಾಮ. ಈಗ ಈ ದೇವ್ರು ಯಾರು ನೋಡ್ಬಿಡು. ಅವ್ರ ಜೊತೆ ಜೈ ಶ್ರೀರಾಮ್ ಜೊತೆ ಇರ್ತಾರಲ್ಲ, ಗದೆ ಇಟ್ಕೊಂಡು ಯಾರು ಗೊತ್ತಾಗ್ಲಿಲ್ವಾ? ಆಂಜನೇಯ ನೋಡಿಲ್ವೇನೋ ನೀನು? ಹನುಮಾನ್ ನೋಡಿಲ್ವಾ? ಹನುಮಾನ್ನ ತೋರಿಸಿಲ್ವಾ ಮೇಡಮ್ ನೀವು? ನನಗೆ ಶಾಕ್ ಆಗಿದೆ. ಮೇಡಮ್, ನಿಮಗೆ ನಮ್ಮ ಶೋ ಬಂದು ಹೇಗೆ ಅನ್ನಿಸ್ತು? ಹಾಗೆ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಉದಯ ಕಾಮಿಡಿ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇದ್ದೀವಿ, ನಮ್ಮ ಫೇವ್ರೇಟ್. ಯಾಕಂದ್ರೆ ಕಾಮಿಡಿ ಅಂದ್ರೆ ಎಲ್ಲರಿಗೂ ಖುಷಿನೇ. ಅದರಿಂದ ಉದಯ ಕಾಮಿಡಿ ನೋಡಿನ ನಾವು ಯಾವಾಗಲೂ ಮಲ್ಕೊಳ್ಳೋದು, ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಯಾಕಂದ್ರೆ ಖುಷಿ ಇದ್ರೆ ಲೈಫಲ್ಲಿ ಎಂಜಾಯ್ ಇರುತ್ತೆ, ಚೆನ್ನಾಗಿರುತ್ತೆ ಅನ್ನೋದು. ಸೊ ಉದಯ ಕಾಮಿಡಿ ಅಂತ ಆಲ್ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್. ಓಕೆ, ಸೊ ಅಮ್ಮ ಮಗ ಇಬ್ರು ನಮ್ಮ ಶೋ ಬಂದಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದಾಗ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ರು ಪ್ರಾಣಿಗಳ ಪೇರೆಂಟ್ಸ್ ಬಂದು ಜೊತೆಗೆ ಶೇರ್ ಮಾಡ್ಕೊಂಡು ಜೊತೆಗೆ ನಾವು ಕೊಟ್ಟಂತ ಆಕ್ಟಿವಿಟಿಲಿ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರು. ಸದ್ಯಕ್ಕೆ ನಮ್ಮ ಪುಟಾಣಿ ಏಜೆಂಟ್ 1 2 3 ಮತ್ತೊಂದು ಬ್ರೇಕ್ ತಗೊಳ್ಳುವಂತಹ ಟೈಮ್ ಅಂದ್ರೆ ಟೇಕ್ ಅಪ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1 2 3. ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ, ಬ್ರೇಕ್ ಮುಂಚೆ ಪುಟಾಣಿಗಳ ಪೇರೆಂಟ್ಸ್ ಬಂದ್ರು, ಹಾಗೆ ಪುಟಾಣಿಗಳು ಸೂಪರ್ ಆಗಿ ಮಾತಾಡಿದ್ರು. ಈಗ ಪುಟಾಣಿಗಳಿಗೆ ಏನ್ ಟ್ಯಾಲೆಂಟ್ ಇದೆ ಅಂತ ತಿಳ್ಕೊಳ್ಳುವಂತಹ ಸಾಂಗ್. ವಿಸ್ಮಯ, ಹಾಡ್ ಹೇಳಕ್ ಬರತ್ತಾ ನಿಮ್ಗೆ? ಹೇಳು. ಕಡಲನ್ನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೆ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರದೆ. ಅಲ್ಲೊಂದಿದೆ ದೋಣಿ ತೇಲಾಡುತ್ತ, ಏಕಾಂತವಾಗಿದ ಮರೆಯಾಗುತ್ತ, ನಾವೇ ಕಂಡ ಕನಸು ಅನಲೆ, ಅದಕ್ಕೆ ನಿನ್ನ ಹೆಸರ ಇಡಲೆ. ಸೂಪರ್. ಶ್ಲೋಕ ಹೇಳ್ತೀಯಾ? ಹೇಳು. ಅನ್ನಪೂರ್ಣೆ ಸದಾ ಪೂರ್ಣೆ, ಶಂಕರ ಪ್ರಾಣವಲ್ಲವೇ, ಜ್ಞಾನ ವೈರ್ಯಾಣ ಸಿದ್ಧಾರ್ಥಂ, ಭಿಕ್ಷಾಂ ದೇವಿ ಚ ಪಾರ್ವತಿ, ಮಾತಾ ಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವಾಃ ಶಿವ ಭಕ್ತಾಶ್ಚ ಸ್ವದೇಶು ಕೋನತ್ರಯಂ. ಓಂ ಶಾಂತಿ ಶಾಂತಿ ಶಾಂತಿ. ಸೂಪರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ವಿಸ್ಮಯ ಟ್ಯಾಲೆಂಟ್ ಏನಿದೆ ಅಂತ ತಿಳ್ಕೊಂಡ್ವಿ. ಈಗ ಗಾನ್ವಿತ್ ಟ್ಯಾಲೆಂಟ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಗಾನ್ವಿತ್, ಹಾಡ್ ಹೇಳಕ್ ಬರತ್ತಾ ನಿಂಗೆ? ಯಾವ ಹಾಡು ಹೇಳ್ತೀಯಾ? ಸೂಪರ್, ಹೇಳಪ್ಪ. ಜೇರದರಿಯಾದ ನೀರ ಕಂಡು ರಸಕ್ಕೆ ಮೈ ತುಂಬಿದೆ, ಹಂಸ ನಡಿಯೊಳಗೆ ಹಿಡಿಯೋಳು ಜೀವ ಚೆಲ್ಲಿದೆ, ಬೇರೆ ದಾರಿಯೇನು ಇಲ್ಲ ನನಗೆ, ನೀನು ಚಿಕ್ಕಾಗಿದೆ, ನಾನು ಒಳಗಿದ್ದೀನಿ, ನಡಿ ಬೇರೆ ಇನ್ನೇನಿದೆ. ಸೂಪರ್. ರೈಮ್ಸ್ ಹೇಳಕ್ ಬರತ್ತಾ ನಿಂಗೆ? ಯಾವ ರೈಮ್ಸ್ ಹೇಳ್ತೀಯಾ? ಜಾನಿ ಹೇಳು. Johnny, Johnny is Papa, eating sugar, no Papa, telling lies, no Papa, opening mouth, ha ha ha. ಸೂಪರ್. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇಬ್ರು ಪುಟಾಣಿಗಳು
ಸೂಪರ್ ಡೂಪರ್ ಆಗಿ ಮಾತಾಡಿದ್ದಾರೆ. ಸೊ ಅವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಗಿಫ್ಟ್. ಪುಟಾಣಿಗಳಿಗೆ ಸಿಗ್ತಾ ಇದೆ ದ ಕಿಂಗ್ ಆಫ್ ಸ್ವೀಟ್ಸ್ ಸದಾನಂದ್ ಸ್ವೀಟ್ಸ್ ಗೋಕಾಕ್ ಇವರ ಕಡೆಯಿಂದ ಗೋಕಾಕ್ನ ಸುಪ್ರಸಿದ್ಧ ಕರದಂಡು. ಪುಟಾಣಿಗಳಿಗೆ ಸಿಗ್ತಾ ಇದೆ ದ ಕಿಂಗ್ ಆಫ್ ಸ್ವೀಟ್ಸ್ ಸದಾನಂದ್ ಸ್ವೀಟ್ಸ್ ಗೋಕಾಕ್ ಇವರ ಕಡೆಯಿಂದ ಗೋಕಾಕ್ನ ಸುಪ್ರಸಿದ್ಧ ಕರದಂಡು. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಮ್ಮ ಇಬ್ರು ಪುಟಾಣಿಗಳಿಗೆ ನಮ್ಮ ಕಡೆಯಿಂದ ಗಿಫ್ಟ್ ಸೇರಿದೆ. ಇನ್ನು ನಿಮ್ಮ ಪುಟಾಣಿ ಕೂಡ ನಮ್ಮ ಶೋ ಬಂದು ಸೂಪರ್ ಆಗಿ ಮಾತಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಿಮ್ಮ ಪುಟಾಣಿಯ ಹೆಸರು ಡೀಟೇಲ್ಸ್ ನಿಮಿಷದ ವಿಡಿಯೋನ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದೀವಿ. ಇವತ್ತಿನ ಎಪಿಸೋಡ್ ಸೂಪರ್ ಡೂಪರ್ ಆಗಿತ್ತು. ಇವತ್ತಿನ ಸಂಚಿಕೆಯಲ್ಲಿ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಬ್ರು ಪುಟಾಣಿಗಳ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ತಿರ್ಬೇಕು, ಉದ್ಯೋಗ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಈ ಕಾರ್ಯಕ್ರಮದ